ಮೊದಲಿಂದನು ರಾಜ ಇದ್ದಾಗಲಿಂದನು ರಜಾಕನ ಸರ್ಕಾರ ಇದ್ರು ಏಳು ತೆಲಿತನನು ಇದೇ ಮುತ್ತೆನ ತಳದರೆ ಗಂಧ ಓದ್ತಾರ. ಈ ಸಗರ ಮುತ್ತೆನೇ ಗಂಧ ಹೊರಬೇಕು. ಅವ್ರು ಬಂದು ಡೆವಲಪ್ ಮಾಡಲಿ, ಯಾರು ಗಲಾಟೆ ಮಾಡಬಾರ್ದು, ಶಾಂತಿ ಸಮಾನತೆ ಕಾಪಾಡಿಕೊಂಡು ಭಾಳ ನೈಸ್ ಸೋಪಿ ಸರ್ಮದಿಂದ ಜಾತ್ರೆ ಒಳ್ಳೆ ಉತ್ಸವದಿಂದ ಆಗಬೇಕು. ಬಹುಕಾಲದಿಂದ ಬಂದಂಥ ಶಿಲೆ ತಪ್ಪಿಸಿದ್ರೆ ಮಾತ್ರ ಅವ್ರು ಬಡ್ಡಿ ಇಲ್ದಂಗೆ ಓದ್ತಾರ. ಅದಕ್ಕಾಗಿ ಶಿಲೆನೇ ಕೊಡಬೇಕು. ಬಡವಿರಲಿ ದೌಳವಿರಲಿ ಪೂಜಾರಿನೇ ತಪ್ಸಕ್ಕೆ ಹೋಗ್ಬಾರ್ದು, ಬೇರೆ ಪೂಜಾರಿನ ಮಾಡ್ತಂದಂಗೆ ಆಗ್ತದ. ದಯವಿಟ್ಟು ಈ ಯಾವತ್ತು ಇದು ನಮ್ಮದು ದೇವ್ರದ, ಈ ದೇವ್ರನ್ನ ನಾವು ಯಾವತ್ತು ಎಲ್ಲ ಇಡೀ ಗ್ರಾಮದ ಜನರು ಅದನ್ನು ಮಾಡ್ಕೊಂಡು ಬಹುಕಾಲದಿಂದ ಬಂದದ್ದು ಅದನ್ನು ಯಾರು ತಪ್ಪು ತಿಳ್ಕೊಲಾರ್ದೆ ಎಲ್ಲರೂ ಒಮ್ಮನಿಸಿಲಿಂದ ಉಮ್ಮಿಸಲಿಂದ ಸಾಗರ ದೈವನೇ ಬಂದು ಎಲ್ಲ ಒಪ್ಕೊಂಡದ. ಎಲ್ಲ ಸಾಹೇಬ್ರು ಕೂಡ ಎಲ್ಲರಿಗೂ ಏನೋ ಹೇಳ್ಕೊಂಡಾರ. ಆ ಶಾಂತಿ ರೀತಿಲಿಂದ ಗಂಧ ಒಂದು ಸರಳ ರೀತಿಲಿಂದ ಎಲ್ಲರೂ ಪಾರು ಮಾಡ್ಬೇಕಂತೇಳಿ ಎಲ್ಲರಿಗೆ ಶರಣ ಅಂತೇಳಿ ಮಾತು. ಇಲ್ಲಿ ಸೇರಿರತಕ್ಕಂತಹ ಎಲ್ಲ ಮಹನೀಯರೇ, ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇನೆಂದರೆ ಸಗರ ಗ್ರಾಮದಲ್ಲಿ ಏನು ಮೊದಲಿಂದನೇ ಏನು ಒಂದು ಗಂಧ ಹೋಗತಕ್ಕಂಥದ್ದು ಏನು ಒಂದು ಮನೆತನ ಇದೆಯಲ್ಲ, ಆ ಮನೆತನ ಏನೋ ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಯದಂತನೂ ಒಂದು ಸುದ್ದಿ ಇರಬಹುದು. ಸೊ ಅದಕ್ಕೆ ಈಗ ಮೊದಲಿಂದನೂ ಯಾವ ರೀತಿ ಗಂಧ ಯಾವ ಮನೆಯಿಂದ ಹೋಗ್ತಿತ್ತು, ಯಾವ ಮಾಡ್ತಾಯಿದ್ರು ಅವರನ್ನೇ ಮಾಡ್ಕೊಂಡು ಹೋಗಲಿ ಅಂತ ನನ್ನ ಒಂದು ಪ್ರಾರ್ಥನೆ ಇದೆ. ಬೇರೆ ಏನಾದರೂ ಡೆವಲಪ್ಮೆಂಟು ಮತ್ತೊಬ್ಬರು ಮಾಡೋಂಗಿದ್ರೆ ಅವರು ಮಾಡಲಿಕ್ಕೆ ನನ್ನದನ್ನು ಏನು ಅಭ್ಯಂತರ ಇಲ್ಲ. ಯಾವತ್ತೂ ಒಂದು ಸಾಮರಸ್ಯವನ್ನು ಕಾಪಾಡಿಕೊಂಡು ಹೋಗಬೇಕು. ಯಾಕಂದರೆ ಇದು ಹಿಂದೂ ಮುಸ್ಲಿಮ್ ಅಂತ ಏನಿಲ್ಲ. ಒಂದು ಯಾವಾಗಲೂ ಒಂದು ಧರ್ಮ ನಂಬಲ್ಲಿ, ಯಾವಾಗಲೂ ನಮ್ಮ ಹಿಂದೂ ಧರ್ಮ ಆಗಲಿ ಯಾವುದೇ ಆಗಲಿ ಪ್ರತಿಯೊಬ್ಬರಿಗೂ ಒಳ್ಳೆಯ ಸಮಾನತೆ ಒಳ್ಳೆಯ ಶಾಂತಿ ರೀತಿಯಿಂದನೇ ನಡೆಸ್ಕೊಂಡು ಹೋಗ್ಬೇಕಂತಿದೆ. ನಾನು ಕೂಡ ಈಗೇನು ಮೊದಲಿಂದ ಇವರು ನಮ್ಮ ಹೇಳಿದ್ರು ಭಾಳ ಹಿಂದಿನ ಮನೆತನದಿಂದಂತನೂ ಬಂದಿದೆ ಅಂತ. ನನಗೂ ಕೂಡ ಅಷ್ಟು ನಾನು ಭಾಳ ಸರ್ವೀಸ್ನಲ್ಲಿ ಇರೋದರಿಂದ ಊರದ್ದು ಕೆಲವೊಂದು ಧಾರ್ಮಿಕ ನನಗೂ ಗೊತ್ತಿಲ್ಲ ಇರ್ಬೋದು. ತಿಳ್ಕೊಂಡ್ಬಿಟ್ಟು ನಾನು ಈ ಮೊದಲಿಂದನೇ ಯಾರು ಪೀರ ಮನೆತನ ಅಥವಾ ಯಾರು ಪೀರ ಯಾರು ಇದ್ದಾರೆ ಅವರೇ ಗಂಧ ಹೊರಲಿ ಅಂತ ನನ್ನ ಒಂದು ಅಭಿಪ್ರಾಯ. ನಮ್ಮ ಒಂದು ಈ ಸಗರ ಗ್ರಾಮದ ಎಲ್ಲ ಬಂಧುಗಳು ಬಂದು ಇವತ್ತಿನ ಈ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮ ಈ ಒಂದು ಸನ್ನಿವೇಶ ಹಮ್ಮಿಕೊಂಡಿದ್ದರು. ಈ ಒಂದು ಯಾದಗಿರಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪ ದರ್ಶನಪುರ ಅವರ ಒಂದು ಆಶ್ವಾಸದ ಮೇರೆಗೆ ಈ ಒಂದು ಪಟ್ಟಾಭಿಷೇಕ ಒಂದು ವಿಷಯವನ್ನು ಅವರಲ್ಲಿ ಚರ್ಚಿಸಿದ್ದೀವಿ. ಆ ಒಂದು ಚರ್ಚೆಗೆ ನಿಮಗೆ ಒಂದು ಜಯ ಸಿಗಲಿ. ಯಾರು ಪುರಾತನ ಕಾಲದಿಂದ ಗಂಧವನ್ನು ಒತ್ತಿದ್ದಾರೆ ಅವರೇ ಹೊರಬೇಕನ್ನುವಂಥ ಕೂಡ ಅವರು ಕೂಡ ಮಾತನಾಡಿದರು. ಹಾಗೂ ಹಿಂದೂ ಮುಸ್ಲಿಮರನ್ನ ಭಾವೈಕ್ಯತೆಯನ್ನು ನಮ್ಮ ಸಗರದಲ್ಲಿ ಯಾವಾಗಲೂ ಮೆರೆದಿದ್ದೇವೆ. ಒಂದು ಸಗರದಲ್ಲಿ ಗಂಧರ್ವ ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಹೊಂದಿಕೊಂಡು ಈ ಒಂದು ಉರ್ಸ್ ಅನ್ನುವಂಥ ಜಾತ್ರೆ ಅನ್ನುವಂಥದ್ದು ಬಹು ವಿಜೃಂಭಣೆಯಿಂದ ಭಾಳ ವರ್ಷಗಳ ಹಿಂದಿನ ತಲೆಮಾರಲಿಂದನೂ ಇವರ ಒಂದು ಮನೆತನದವರೇ ಆ ಒಂದು ಗಂಧದ ಕಾರ್ಯಕ್ರಮ ನೆರವೇರಿಸ್ಕೊಂಡು ಹೋಗಿದ್ದಾರೆ ಅಂತ ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ. ಹಾಗೂ ಕೂಡ ಇದು ಇವರೇ ಬರಬೇಕು, ಇವರೇ ಗಂಧದ ಒಂದು ಮುಖ್ಯಸ್ಥರು ಅಂತೇಳಿ ನಾನು ಎರಡು ಮಾತುಗಳನ್ನು ವಿರಾಮ ಮಾಡ್ತೀನಿ.